ಸ್ನೇಹಿತರೆ, ಬಂದಿದ್ದ ಕೆಲಸ ಆಯಿತು. ಇವಾಗ ನಾವು ಸಾಗರದಿಂದ ಮನೆ ಕಡೆ ಹೋಗ್ತಾ ಇದ್ದೀನಿ. ಜಸ್ಟ್ ಸಾಗರದಿಂದ ಹೊರಡ್ತಾ ಇದ್ದೀನಿ. ಇವಾಗ ಅವರು ಬಂದಿದ್ದರು ಪಾಪ. ಕ್ಯಾಮ್ರಾದ ಎಕ್ಸಸರೀಸ್ ಏನಿದೆ ಕೆಲವೊಂದಿಷ್ಟನ್ನು ಮನೆಯಲ್ಲೇ ಬಿಟ್ಬಿಟ್ಟಿದ್ರು. ಸೊ ಹಾಗಾಗಿ ಪಾಪ ಮತ್ತೆ ತಿರ್ಗಾ ಮನೆ ಕರ್ಕೊಂಡೋಗಿ ತೊಗೊಬಂದಿದ್ದಾಯಿತು. ಪಾಪ ಏನು ಬೇಜಾರು ಮಾಡ್ಕೊಳ್ತಿದ್ರು ಸಾಕು. ತುಂಬ ಒಳ್ಳೆಯ ಜನ ಪಾಪ. ಅವ್ರಿಗೂ ಕೆಲಸ ಇರುತ್ತಲ್ಲ ಪಾಪ, ಕೆಲಸ ಬಿಟ್ಬಿಟ್ಟು ಬರ್ತಾರೆ ನಮಗೋಸ್ಕರ. ಇರಲಿ, ಏನಾಗಲಿ, ಫೈನಲಿ ನಮ್ಮ DJI Osmo Pocket ನಮ್ಮ ಕೈಯಲ್ಲಿ. ಇನ್ನು ಮುಂದೆ ಫುಲ್ ಚಿಟಾಲ್ ಪಟಾಲ್ ಮಾಡೋಣ ಸ್ನೇಹಿತರೆ, ಒಳ್ಳೊಳ್ಳೆ ವಿಡಿಯೋ ಮಾಡೋಣ. ಓಕೆನಾ? ಆ ಕ್ಯಾಮ್ರಾ ಹೆಂಗಿದೆ, ಹೆಂಗೆ ವರ್ಕ್ ಮಾಡುತ್ತೆ ಎಲ್ಲ ತೋರಿಸ್ತೇನೆ ನಿಮಗೆ. ಮ್ಯೂಸಿಕ್ ಹಾಕ್ಕೊಂಡಿದ್ದೀನಿ ಹೆಲ್ಮೆಟಲ್ಲಿ. ವಾಯ್ಸ್ ಕೇಳಿಸುತ್ತೆ ಎಲ್ಲೋ ಗೊತ್ತಿಲ್ಲ. ಆ ಮೈಕಿಂದು ಒಂದು ಸ್ಪಂಜ್ ಬರುತ್ತೆ ನಾಯ್ಸು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂತ, ಏನು ಅಂತಾರಲ್ಲ ಅದಕ್ಕೆ. ಅದೇ ಮೈಕ್ ಮೇಲ್ಗಡೆ ಒಂದು ಸ್ಪಂಜ್ ಬರುತ್ತಲ್ಲ ಸ್ನೇಹಿತರೆ, ಬ್ಲ್ಯಾಕ್ ಕಲರು, ಏನೋ ಅಂತಾರೆ, ಫಾರ್ಮ ಏನೋ ಅಂತಾರೆ. ಅದು ಬಿದ್ದೋಯ್ತು, ಸ್ವಲ್ಪ ಲೂಸ್ ಆಗಿತ್ತು. ಅದು ನೋಡ್ಕೊಂಡೇ ಇಲ್ಲ, ಬಿದ್ದೋಯ್ತು. ಹಂಗೆ ಮತ್ತೆ ತಿರ್ಗಾ ಏಟಾಕೊಂಬಂಡೆ, ತೆಗೆದು ಇಟ್ಕೊಂಡಿದ್ದೀನಿ. ಮತ್ತೆ ತಿರ್ಗಾ ಬಿದ್ದೋಗ್ಬಿಟ್ರೆ ಅಂತ. ಸಿಗಲ್ಲ ಅದು, ಎಲ್ಲೂ ಸಿಗಲ್ಲ ಅದು. ಹಂಗಾಗಿ ತಗೊಂಬಂದೆ. ಹಾಗಾಗಿ ತೆಗೆದು ಇಟ್ಕೊಂಬಿಟ್ಟೆ, ರಿಸ್ಕೇ ಬೇಡ ಅಂಥೇಳಿ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಗಮ್ ಹಾಕಿ ಪರ್ಮನೆಂಟಾಗಿ ಕೂಡಿಸ್ಬೇಕು. 3mm ಟೇಪ್ ಹಾಕಿ, ಏನಾದ್ರು ಒಂದು ರಬ್ಬರ್ ಬ್ಯಾಂಡ್ ಏನಾದ್ರು ಹಾಕಿ ಟೈಟಾಗಿ ಕೂಡಿಸಿದ್ರೆ ಕರೆಕ್ಟಾಗಿರುತ್ತೆ. ರಬ್ಬರ್ ಬ್ಯಾಂಡ್ ಹಾಕಿ ಸ್ವಲ್ಪ ದಿನಕ್ಕೆ ಕಟ್ಟಾಗ್ಬಿಡುತ್ತೆ ರಬ್ಬರ್ ಬ್ಯಾಂಡು. ಏನಾದ್ರು ಮಾಡಬೇಕು ಒಟ್ಟಿನಲ್ಲಿ. ವಾಯ್ಸ್ ಹೆಂಗೆ ಕೇಳ್ತಾ ಇದೆಯೋ ಗೊತ್ತಿಲ್ಲ, ನಾಯ್ಸ್ ತುಂಬ ಬರ್ಬೋದು. ಚಂದನ್ ಶೆಟ್ಟಿ ಅವ್ರ ಹಾಡು ಓಡ್ತಾ ಇದೆ ಕಿವಿಯಲ್ಲಿ. ಕ್ಯಾಮ್ರಾ ಆ್ಯಂಗಲ್ಲು ಸ್ವಲ್ಪ ಗೋಪ್ರೋ ಸ್ಕ್ರೂ ಇರುತ್ತೆ, ಕಾಣಿಸಲ್ಲ. ಹೆಲ್ಮೆಟಿಗೆ ಮೌಂಟ್ ಮಾಡ್ಕೊಂಡಿದ್ದಾನಲ್ಲ, ಸ್ಕ್ರೂ ಸ್ವಲ್ಪ ಲೂಸ್ ಆಗಿ ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಚೇಂಜ್ ಆಯಿತು ಅಂತ ಅನಿಸ್ತಾ ಇದೆ. ಸ್ವಲ್ಪ ಲೂಸ್ ಆಯಿತು. ಇರಲಿ, ಬಂದಂಗೆ ಬರಲಿ. ರೋಡ್ ಕಡೆ ಸ್ವಲ್ಪ ಫೋಕಸ್ ಕೊಡೋಣ. ಲೈಟಾಗಿ ಚಳಿ ಶುರು ಆಯಿತು ಸ್ನೇಹಿತರೆ. ಬೈಕೊಂಬಿಡಿ, ಪಾನ್ ಹಾಕೊಂಬಿಟ್ಟಿದ್ದೀನಿ. ಸ್ವಲ್ಪ ಕೋಲ್ಡ್ ಶುರು ಆಯ್ತು ಇವಾಗ. ಲೇಟ್ ಆಗುತ್ತೆ ಸ್ನೇಹಿತರೆ. 6 ಗಂಟೆ ಕರೆಕ್ಟಾಗಿ ಹೊರಡಬೇಕಾಗಿತ್ತು. ಸ್ವಲ್ಪ ಲೇಟ್ ಆಯ್ತು ಪಾಪ, ಅವ್ರಿಗೂ ಲೇಟ್ ಆಯಿತು. ಏನು ಮಾಡೋಣ? ಹೆಲ್ಮೆಟಿಗೆ ಏನು ಹೆಡ್ಸೆಟ್ ಹಾಕಿದ್ದೀನಿ, ಸಕ್ಕತ್ತಾಗಿದೆ. ಸೌಂಡ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ಚೆನ್ನಾಗಿರಲ್ಲ ನಾನು ಅಂದ್ಕೊಂಡಿದ್ದೆ, ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಇಷ್ಟೋ ತನಕ ಎಷ್ಟು ಸೆಗೆ ಇತ್ತು ಅಂದ್ರೆ ಜ್ಯೂಸ್ ಇಳಿತಾಯಿತ್ತು. ಇವಾಗ ನೋಡಿ ಫುಲ್ಲು ಕೋಲ್ಡು.
ಲೈಟ್ ಹಾಕೋಣ. ಜೈ ಗಣೇಶ. ಏನು ಚಳಿ ಸ್ನೇಹಿತರೆ ಇವಾಗಲೇ. ಹಲೋ, ಯಾರು? ಹೌದು, ಸಾಗರ. ಸಾಗರದಿಂದ ಬರ್ತಾ ಇದ್ದೀನಿ. ಹೌದು, ನಾವು ಬೆಳಗ್ಗೆ ಬಂದ್ವಿ, ಒಂದೇ ನಿಮಿಷ. ಇಡೀ ಮಾಡ್ತೇನೆ, ಒಂದು ನಿಮಿಷ. ಸ್ನೇಹಿತರೆ, ಈ ರೋಡಿಂದ ಹೋಗ್ಬಿಡೋಣ. ಸ್ವಲ್ಪ ಥರಕ್ಕೆ ಒಟ್ಟು ಹ್ಯಾಂಡ್ ಗ್ಲೌಸ್ ತೆಗಿಯೋ ಥರ ಆಗೋಯ್ತು ಸ್ನೇಹಿತರೆ. ಆಟೋಮೆಟಿಕ್ಕಾಗಿ ರಿಸೀವ್ ಆಗುತ್ತಲ್ಲ, ನೋಡೋಣ ರೀ. ಈ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಸಖತ್ತು ಚಳಿ ಹೊಡಿತಾ ಇದೆ. ಓಹೋ, ಅಬಾ ಸಿಕ್ಕಾಪಟ್ಟೆ ಚಳಿ ಶುರು ಆಗುತ್ತೆ ಸ್ನೇಹಿತರೆ ಏಕದಮ್ಮ. ಸಿಟಿಯಿಂದ ಸ್ವಲ್ಪ ಈ ಕಡೆ ಬಂದಲ್ಲ, ಹುಳ ಹೊಡಿತಾ ಇದೆ ಕಣ್ಣಿಗೆ. ಅಬಾ ಆಯಿತು. ಸಾಯಂಕಾಲ 6 ಗಂಟೆ 6:15 ಆಯಿತು ಅಂತಂದರೆ ನಮ್ಮ ಹಳ್ಳಿ ಕಡೆ ಗ್ಲಾಸ್ ಇಲ್ಲದೆ ಗಾಡಿ ಓಡ್ಸೋಕ್ಕೆ ಆಗಲ್ಲ. ಎಲ್ಲ ಹುಳುಗಳೆಲ್ಲ ಕಣ್ಣಿಗೆ ಬಿದ್ದುಬಿಡುತ್ತೆ. ಒಳ್ಳೆ ಗಾಳಿ ಇತ್ತು, ಗಾಳಿ ತಗೊಳ್ಳೋಣ ನೋಡಿದೆ, ಕಣ್ಣುಗಳಿಗೆ ಹುಳ ಬೀಳಕ್ಕೆ ಶುರು ಆಯಿತು. ನನಗೆ ಗೊತ್ತಿರಲಿಲ್ಲ ಈ ಹ್ಯಾಂಡ್ ಗ್ಲೌಸು ಹಾಕ್ಕೊಂಡು ಮೊಬೈಲು ವರ್ಕ್ ಮಾಡೋಕ್ಕಾಗಲ್ಲ ಅಂತ. ಮೊದಲೇ ಗೊತ್ತಿದ್ದಿದ್ರೆ ಈ ಟಚ್ಚು ವರ್ಕ್ ಆಗುತ್ತಲ್ಲ, ಇಲ್ಲೇನೋ ಇರುತ್ತೆ ವರ್ಕ್ ಆಗುತ್ತೆ, ಅದು ಇದರಲ್ಲಿ ವರ್ಕೇ ಆಗ್ತಾಯಿಲ್ಲ. ನೆಕ್ಸ್ಟ್ ಅದೊಂದು ತೊಗೊಬೇಕಾಯ್ತಾ. ತರಕ್ಕೆ ಇದು ಒಳ್ಳೆ ಇತ್ತು, ಚೆನ್ನಾಗಿತ್ತು. ಇದು ತುಂಬ ಇಷ್ಟ ಆಯ್ತು ನನಗೆ. ಇದು ಒಳ್ಳೆ ಹಾಡು ಹಾಕ್ಕೊಂಡಿದ್ದೀನಿ, ಒಳ್ಳೆ ರೋಡು, ಒಳ್ಳೆ ವೆದರು, ಚಿಲ್ಲಾಗಿದೆ. ಗಾಡಿ ಓಡಿಸ್ದೂ ತುಂಬ ದಿನ ಆಗೋಯ್ತು, ವ್ಲಾಗ್ ಮಾಡಿದ್ರೂ ತುಂಬ ದಿನ ಆಗೋಯ್ತು. ಒಟ್ಟಿನಲ್ಲೆಲ್ಲ ಒಂದೇ ಸಲ ಆಗ್ತಾಯಿದೆ. ಇವಾಗ ಮಜಾನೂ ಸಿಗ್ತಾಯಿದೆ. ನನ್ನ ಕೆಲಸನೂ ಮುಗಿಸ್ಕೊಂಡೆ. ಇನ್ನು ಸ್ವಲ್ಪ ಕೆಲಸಗಳು ಬಾಕಿ ಇದೆ. TSSಗೆ ಹೋಗಬೇಕಾಗಿತ್ತು. ಸ್ವಲ್ಪ ಸಿಲ್ವರ್ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಲೇಟ್ ಆಗಿಬಿಡುತ್ತೋ ಏನೋ ಗೊತ್ತಿಲ್ಲ. ಆರಾಮ
ಆರಾಮಾಗಿ ಹೋಗೋಣ ಅಂತ. ಮೊದಲ ಹೆವಿ ಸ್ಪೀಡ್ ಹೋಗ್ತಾಯಿದ್ದೆ, ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೆ. ವಾಹ್ ವಾಹ್ ನೋಡಿ ಸ್ನೇಹಿತರೆ, ಹೆಂಗಿದೆ ನೋಡಿ, ಕಾಣಿಸ್ತಾ ಇದೆಯಾ? ಬರೀ ವಾಹ್. ಇದು ಒಂದು ಫೋಟೋ ಹಾಕೊಂಬಿಡೋಣ. ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತಂದರೆ ಬಾ ಕಣ್ಣಿಗೆ ಹಬ್ಬ. ನಮ್ಮ ಮನೆ ಹತ್ತಿರ ಇದ್ದರೂ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ ಅಂತ ಕಣ್ಣಿಗೆ. ಆಹಾ, ಬಂದಿದ್ದಕ್ಕೂ ಸಾರ್ಥಕ ಆಯಿತು ಸ್ನೇಹಿತರೆ, ಸಖತ್ ಖುಷಿ ಆಯಿತು. ಓಕೆ, ಫೋನ್ ಹಾಕ್ಕೊತಾ ಇದ್ದೀನಿ, ನೋಡೋಣ ಇನ್ಯಾವನು ಗುರು ಇವನು. ಹೈ ಕಣ್ಣು ಬಡ್ಡಿ ಮಗಂದು ಆ ಹುಳ ಬಂದು ಬಾಯಿಗೆ ಬೀಳ್ಬೇಕಾ? ಸರ್ ಮೀಟಿಂಗಲ್ಲಿ ಇರಬೇಕು. ನಮ್ಮದು ಎಕ್ಸ್ಟ್ರಾ ಲೈಟ್ ಹಾಕ್ಸಿದ್ನಲ್ಲ, ಅದಿಲ್ಲ ಅನ್ನೋದು ಸಖತ್ ಪ್ರಾಬ್ಲಮ್ ಆಗ್ತಾಯಿದೆ. ನೋಡಿ, ನಮ್ಮ ಗಾಡಿದು ಹೆಡ್ಲೈಟ್ ಇಷ್ಟೇ ಕಾಣೋದು ನಿಮಗೆ. ತುಂಬ ಆಫ್ ರೋಡೆಲ್ಲ ಏನಿರುತ್ತೆ ಮಾಡಬೇಕಾದ್ರೆ ತುಂಬ ಸಮಸ್ಯೆಗಳಾಗುತ್ತೆ. ಇಷ್ಟೇ, ಏನಾಯ್ತೋ ಗೊತ್ತಿಲ್ಲ ಸ್ವಿಚ್ಚಿಗೆ, ಮೋಸ್ಟ್ಲಿ ಸ್ವಿಚ್ ಹೋಗಿರ್ಬೇಕು ಅನ್ಕೊಂತೀನಿ. ಅವನೇ ಆಗಲ್ಲ ಅನ್ನತ್ತಲ್ಲ, ಮೊಬೈಲ್ ತೆಗೆದು ಕಿಶಲ್ಲಿ ಇಟ್ಕೊಳ್ಳೋದು ಬೆಸ್ಟು. ಸುಮ್ಮನೆ ಯಾಕಪ್ಪ ರಿಸ್ಕು ಅಲ್ವೇ? ಇರು ಗುರು. ಹಾಂ, ಜೈ. ಈ ಲೈಟ್ ಏನು ಕಾಣಿಸಲ್ಲ. ನಿಮ್ಗೇನಾದ್ರು ಕಾಣಿಸ್ತಾ ಇದೆಯಾ? ಏನು ಕಾಣಿಸಲ್ಲ ಸ್ನೇಹಿತರೆ. ಒಟ್ಟಿನಲ್ಲಿ ಕತ್ಲೆ ಆಗ್ತಾ ಬಂತು. ತುಂಬ ಕತ್ಲಾಗ್ಬಿಟ್ರೆ ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ವ್ಲಾಗ್ ಎಂಡ್ ಮಾಡಲೇಬೇಕು ಇವಾಗ ಸ್ವಲ್ಪ ಹೊತ್ತಿಗೆ. ನೋಡಿ, ಆ ಲೈಟ್ ಇಲ್ಲ ಅನ್ನೋದು ಏನು ಮಾಡೋಕ್ಕೋಯ್ತಿಲ್ಲ ಹತ್ತರಕ್ಕೆ. ಹಾಂ, ಇಲ್ಲ ಕರೆಕ್ಟಾಗಿದೆ. ಹಿಂಗೆ ಆಗುತ್ತೆ ಎಲ್ಲರೂ ಹೋದಾಗ. ಕಣ್ಣಿಗೆ ಏನಾದರೂ ತುಂಬ ಚೆನ್ನಾಗಿ ಕಾಣಿಸಿದ್ರೆ ನೋಡ್ತಾ ಕುತ್ಕೊಬಿಡ್ಬೇಕು ಅಂತ ಅನಿಸುತ್ತೆ, ಆವಾಗ ಲೇಟ್ ಆಗಿಬಿಡುತ್ತೆ. ಸರಿ ಸ್ನೇಹಿತರೆ, ನಾವು ನಮ್ಮ ಈ ಮೋಟೋ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಏನಕ್ಕಂತಂದರೆ ತುಂಬ ಕತ್ಲಾಗ್ಬಿಟ್ಟಿದೆ, ಏನೂ ಕಾಣಿಸಲ್ಲ. ಸೊ ಹಾಗಾಗಿ ನಮ್ಮದು ಎಕ್ಸ್ಟ್ರಾ ನಾನೇನು LED ಲೈಟ್ ಹಾಕಿದ್ದೆ ಅದು ಕೂಡ ವರ್ಕ್ ಮಾಡ್ತಾಯಿಲ್ಲ. ಹಾಗಾಗಿ ಇಲ್ಲಿಗೆ ನಮ್ಮ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಮತ್ತು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬರು ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥದ್ದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಟೇಕ್ ಕೇರ್, ಬಾಯ್.